ಕ್ಲಾಸ್ ಇದೆ ಅಂತ ಗೊತ್ತಿದೆ ತಾನೆ? ನೋಡಿ, ನನಗಂತೂ ಕ್ಲಾಸಿಗೆ ಕರೆಯುವಂತ ಆಸಕ್ತಿನೇ ಇದೆ. ಶಾಲೆಗೆ ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್, ನಾನು ಹೋಗಲೇಬೇಕು. ನೋಡಿ, ಅದು ಅಲ್ಲದೆ ಈ ಬೃಂದಾವನವನ್ನು ಕಲಿತಾ ಹಾಗೆ ನನ್ನ ಜೊತೆ ನೀವು ಓಡಾಡ್ಕೊಂಡಿರ್ಬೋದಲ್ಲ? ಹೌದು ಶಾಲಿನಿ, ಈ ಪ್ರಕೃತಿಯ ಒಂದೊಂದು ಸೃಷ್ಟಿಯ ಆಕರ್ಷಕ ವಿಸ್ಮಯ. ಪ್ರಕೃತಿಯ ಸಾಕಾರವಿಲ್ಲದೆ ಮಾನವ ಜೀವನ ಸಾಗಲಾರ. ಆದರೆ ಮಾನವರು ಅದನ್ನೆಲ್ಲ ಹಾಳು ಮಾಡುತ್ತಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ ಮೇಲೆ ಇವರ ಪ್ರವಾಹ. ಈಗ ಈ ಬೃಂದಾವನವನ್ನು, ಆ ಬೃಂದಾವನದಲ್ಲಿ ಅರಳಿರುವ ಆ ಪುಷ್ಪವನ್ನು, ಆ ಪುಷ್ಪಗಳಿಗೆ ಆ ಚಿತ್ತೆಯ ತುಂಬಿಗಳು ಜಯಕಾರ ಮಾಡ್ತಾ ಇದೆಯಲ್ವೇ? ದುಂಬಿಗಳ ಹಾರಾಟ, ಪರದ ಸ್ಪರ್ಶದಲ್ಲಿ ಸೃಷ್ಟಿಯ ಚಲನೆಗೆ ಪೂರಕವಾಗಿದೆ ಶಾಲೆಯಲ್ಲಿ. ಆದರೆ ಆ ಮಾನವ ಹೂವಿನ ಸಾರ್ಥಕ ಕ್ಷಣಗಳನ್ನು ಹಾಳು ಮಾಡಿ ಲತೆಯಿಂದ ಕಿತ್ತು ಪೂಜೆಯೆಂದು ಮುಡಿಯಲೆಂದು ಅದರ ಆಯಸ್ಸನ್ನು ಹಾಳು ಮಾಡುತ್ತಿದ್ದಾನೆ. ಗಡಿ ಮಾನವನಾದವನು ಆ ಎಲ್ಲ ಆಸೆಗಳನ್ನ ಈಡೇರಿಸಿಕೊಳ್ಳುವುದು ಅವನ ಆಸೆಯಾಗಿ ಇರುತ್ತೆ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಒಬ್ಬ ಮಾನವ ಈ ಶಿಲಾಯುಗದಿಂದ ಎಲ್ಲಾ ಬುದ್ಧಿಜೀವಿಗಳಿಗಿಂತ ಇದನ್ನು ಬುದ್ಧಿವಂತ ಎನ್ನುವ ಕೀರ್ತಿಯವರಿಗೆ ಬರ್ತಾ ಇದ್ದೇನೆ. ನಾಗರಿಕತೆ ಅರ್ಥ ತುಂಬಾ ವಿಶಾಲವಾಗಿದೆ. ನನಗೆಷ್ಟು ಅವಶ್ಯಕವೋ ಅಷ್ಟು ಕಳಿಸುವುದು ಮಾನವನ ಧರ್ಮ. ಆದರೆ ಸಿಗುವುದನ್ನೆಲ್ಲ ಅರ್ಥಗೊಳಿಸಿ ನಾಗರಿಕನನ್ನ ಮುಖವಾಡ ಕೊಟ್ಟ ಸ್ವಾರ್ಥ. ಈ ಪಶು ಪಕ್ಷಿ ಪ್ರಾಣಿಗಳಿರುವ ಸ್ವಾರ್ಥ ಭಾವ ಮಾನವನಲ್ಲಿ ಹೇಗೆ ಹುಟ್ಟಿತು ಬಂದ. ಈಗ ನನಗೆ ಒಂದು ಮಾತು, ಯಾವಾಗಲೂ ಕೂಡ ನಿಮ್ಮ ಕೈ ಹಿಡಿದು ಇರಬೇಕು. ನಿಮ್ಮ ಮಾತುಗಳನ್ನ ಕೇಳ್ತಾನೆ ಇರಬೇಕು. ವಿಶಾಲವಾದ ಆಲುವ ದೊಡ್ಡದಲ್ಲಿ ಆಲುವ ಹುಡುಗ ಬಡಿತವನ್ನ ಕೇಳ್ತಾ ನಿಮ್ಮ ಹೆಸರನ್ನ ಜಪಿಸ್ತಾನೆ ಇರಬೇಕು ಅಂತ ನನಗಾಸೆ ಇದೆಯಲ್ಲ. ಇದೇನು ಪ್ರೀತಿನೋ ಅಥವಾ ಸ್ವಾರ್ಥನೋ ಹೇಳಿ ನೋಡು. ಶಾಲಿನಿ, ಹೆಣ್ಣು ಮತ್ತು ಗಂಡಿನ ಸಮ್ಮಿಲನ ಈ ಸೃಷ್ಟಿಯ ಧರ್ಮ. ಈ ಸೃಷ್ಟಿ ನಿರಂತರವಾಗಿ ಚಲಿಸಬೇಕಾದರೆ ಗಂಡು ಹೆಣ್ಣಿನ ಮಿಲನ ಅವಶ್ಯಕ. ಮಿಲನಕ್ಕೊಂದು ನೈತಿಕ ಚೌಕಟ್ಟನ್ನು ನಿರ್ಮಿಸಿಕೊಂಡಿದೆ ಈ ಮಾನವ ಧರ್ಮ. ಸುಂದರವಾಗಿದೆ ಎಂದಾಗಲಿ, ಹಿತವಾಗಿದೆ ಎಂದಾಗಲಿ ನೈತಿಕ ಚೌಕಟ್ಟನ್ನು ಮೀರುವುದೇ ಸ್ವಾರ್ಥ. ತನ್ನ ಪಾಲಿಗೆ ಬಂದದ್ದನ್ನು ಸ್ವೀಕರಿಸಿ ಅನುಭವಿಸುವುದೇ ಪ್ರೀತಿ. ನೀವೇನೇ ಹೇಳಿದ್ರು ಕೂಡ ಈ ಸುಂದರವಾದ ಪ್ರಕೃತಿಯಲ್ಲಿ ಅದು ಹೇಗೆ ಆಸೆ ಆಕಾಂಕ್ಷೆಗಳು ತುಂಬಿದೆಯೋ, ನನ್ನ ಮನಸ್ಸಲ್ಲಿರುವ ಎಲ್ಲ ಆಸೆ ಆಕಾಂಕ್ಷೆಗಳಿಂದ ನಿಮ್ಮ ಹತ್ರ ಹೇಳಬೇಕು ಅನ್ನೋದೇ ನನ್ನ ಆಸೆಯಾಗಿದೆ. ಆ ಬಳ್ಳಿ ಹೇಗೆ ಆ ಮರವನ್ನ ತಪ್ಪಿಕೊಂಡಿದೆಯೋ ಹಾಗೆ ನಿಮ್ಮನ್ನ ಯಾವಾಗಲೂ ಬಿಗಿಯಾಗಿ ತಪ್ಪಿಕೊಂಡಿರ್ಬೇಕು ಅನ್ನೋದೇ ನನ್ನ ಆಸೆ. ಶಾಲಿನಿ, ಸಹಜ ಮೋಹದ ವಶರಾಗಿ ನೈತಿಕ ಎಲೆಯನ್ನು ಮೀರಿದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ವಿದ್ಯಾಭ್ಯಾಸ ಪೂರ್ಣಗೊಳ್ಳಲಿ, ನಂತರ ಹಿರಿಯರ ಅನುಮತಿ ಕೊಡಲು ಸರಸವೆಂಬ ಪುಷ್ಪಗಳಿಂದ ಅಲಂಕೃತವಾದ ಬಾಳ ತೇರನ್ನೇರಿ ಬಾಳ ಸವಿಯನ್ನು ಸವಿಯೋಣ. ಅಲ್ಲಿವರೆಗೂ ಈ ನನ್ನ ಮನದ ಕನ್ನೋಟದ ಕಾರಂಜಿ ತುಂಬಿಸಿ ವಿಶ್ವನಾಥಿನ ಭಾವ ಲಹರಿ ಹರಿಸಿ ಹೃದಯ ಮಂದಿರದಲ್ಲಿ ಪ್ರೇಮಿಯ ಪ್ರತಿಷ್ಠಾಪಿಸಿ. ನೋಡಿ, ನಿಮ್ಮಂತ ಪ್ರೇಮಿಯನ್ನು ಪಡೆದ ನಿಜವಾಗಿ ಈ ನನ್ನ ಜನ್ಮ ಅದು ಅಲ್ಲದೆ ಆ ಬೀಸುವ ಗಾಳಿಯಲ್ಲಿ ಶ್ರುತಿ ಇದೆ, ಆ ಹಕ್ಕಿಗಳ ಕಲಾವಿದರಾಗಿ ಹಾಗೆ ಈ ಮರದ ನೆರಳಿನಲ್ಲಿ ಈ ಕಾಲ ಗೀತೆ ಇರುವಂತೆ ಈ ನಿಮ್ಮಿಂದ ಒಂದು ಸಂಕಟದ ಗೀತೆಯನ್ನ ಪ್ರಿಯತಮಗೆ ಮೇಘ ಸಂದೇಶ ಕಲಿಸಿದನು ಪ್ರೇಮಿಯು ಬಂದು ಕಳಿಸಿರುವೆ ಹೃದಯ ನಿನಗಾಗಿ. ತಮಗೆ ಮೇಘ ಸಂದೇಶ ಕಲಿಸಿದನು ಪ್ರೇಮಿಯು ಬಂದು ಕಳಿಸಿರುವೆ
ನೋಡಿ, ಏ ಗೌತಮ್, ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಬೇಗ ಬನ್ನಿ. ಆಯ್ತು, ಬೇಗ ಬನ್ನಿ. ನೋಡಿ, ನಿಮ್ಗೋಸ್ಕರ ಕಾಲೇಜಿನ ಕನಸಿನ ರಾಣಿ ಶಾಲೆ ಆ ತಿರುಗ ಗೌತಮನ ಪ್ರಣಯ ಪಕ್ಷ ಈ ಪ್ರತಾಪನ ಕಣ್ತಪ್ಪಿಸಿ ಹಕ್ಕಿ ಪುಕ್ಕ ಬಿಚ್ಚಿದೆ ಅಂದರೆ ಈ ಕಾಲೇಜಿನ ಕಿಂಗ್ ಪ್ರತಾಪನ ಚರಿತ್ರೆಗೆ ಅವಮಾನ. ಮೋಹಕ ಮೈ ಮಾಟದ ನುಡುಪು ದೇಹದ ಬಂಗಾರದ ಬಣ್ಣದ ಚೆಲುವೆ ನನ್ನವಳಾಗಲೇಬೇಕು. ಹಲೋ ಶಾಲಿನಿ, ಕ್ಲಾಸ್ಗೆ ಚಕ್ಕರ್ ಹೊಡೆದು ಉದ್ಯಾನದ ಸೌಂದರ್ಯ ಸವಿತ್ಯ ಜೋಡಿ ಹಕ್ಕಿಗಳ ಪ್ರಣಯ ಕಲಹ ನೋಡುವೆಂದರೆ ಬಹುಶಃ ಪ್ರೀತಿ ಎಂಬ ಮೋಹಕ ಬರೆಯಲ್ಲಿ ಬಿದ್ದಿರಬೇಕಲ್ಲವೇ? ಯಪ್ಪವನ್ನು ಕ್ಲಾಸನ್ನ ಕೇಳುವಂತ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೋಸ್ಕರ ಈ ಉದ್ಯಾನವನದಲ್ಲಿ ಇದರ ಸವಿಯುತ್ತ ಸವಿತ ಹಾಗೆ ಸುಮ್ಮನೆ ನಿಂತಿದೆ. ಒಂಟಿಯಾಗಿ ಹಾರಾಡುವ ನಿನ್ನಂತ ಹಕ್ಕಿಗಳನ್ನು ಬಲೆಯಲ್ಲಿ ಬಂಧಿಸಿ
ರತಿ ಸುಖದ ತಂಪಿರುವ ಉದ್ದೇಶದಿಂದ ಓಡೋಡಿ ಬಂದೆ. ಅಂದ್ರೆ ಈ ನಿಮ್ಮ ಮಾತಿನ ಅರ್ಥ? ಶಾಲಿನಿ, ಶ್ರೀಮಂತಿಗೆ ಸುಪ್ಪತ್ತಿಗೆ ಎಂದು ಬೆಳೆದ ನೀನು ಆ ಪಡಗೋದುವ ಪ್ರೇಮ ಬಂಧನದಲ್ಲಿ ಸಿಲುಕಿ ಯಾವ ಸುಖ ಕಳುವೆ? ಆದ್ದರಿಂದ ನನ್ನ ಪ್ರೇಮವನ್ನು ಸ್ವೀಕರಿಸಿ ಸಹಕರಿಸಿದರೆ ಸ್ವರ್ಗಲೋಕದ ಸುಖವನ್ನು ಸುರ ಮಾಡಬಹುದು. ನೋಡಿ ನೋಡಿ, ನನಗೆ ಗೌತಮ್ನ ಪ್ರೀತಿ ಯಾಕೆ ಗೊತ್ತೆ? ಅವನದು ನಿಷ್ಕಲ್ಮಶವಾದ ಹುಡುಗ. ನನಗೆ ಆ ಹೃದಯದಲ್ಲಿರುವ ಪ್ರೀತಿ ಅಷ್ಟೇ ಸಾಕು. ಆದ್ರೆ ಅವನು ನಿನ್ನ ಪ್ರೀತಿಯನ್ನು ಸ್ವೀಕರಿಸಿ ಅವನ ಪ್ರೀತಿಗೆ ಖಂಡಿತವಾಗ್ಲೂ ನಾನು ಮೋಸ ಮಾಡಿಲ್ಲ. ಶಾಲಿನಿ, ಪ್ರಪಂಚದಲ್ಲಿ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ. ಹಣ ಹೊಂದಿದ್ದರೆ ಸಾಕು, ಬೆಕ್ಕೆರಿಸಿದನ್ನು ಕ್ಷಣ ಮಾತ್ರದಲ್ಲಿ ಪಡೆಯಬಹುದು. ಹಣವಂತನೆಂದು ಗುಣವಂತನೆಂದು ಆ ತಿರ್ಗ ಗೌತಮನ ಕೈ ಹಿಡಿದರೆ ಹರಕು ಚಪ್ಪಲಿ ಮುರುಕು ಚಾಪೆಯಲ್ಲಿ ನಿನ್ನ ಜೀವನ ಮರಳಿ ಹೋಗುತ್ತದೆ. ಹಣವಂತನಾದ ನನ್ನ ಕೈ ಹಿಡಿದರೆ ಭವ್ಯವಾದ ಬಂಗಲೆಯಲ್ಲಿ ಹಾಳುಗಳಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಐಷಾರಾಮಿ ಕಾರಿನಲ್ಲಿ ಓಡಾಡಬಹುದು. ಯೋಚಿಸು. ಏ, ಸಿರಿವಂತ ಶಂಕರನ ತಂಗಿಗೆ ಹಣದಾಸೆಯನ್ನು ತೋರಿಸ್ತಾನೆ. ಲೋಕ್ ಮಿಸ್ಟರ್, ನಾನು ಮನಸ್ಸು ಮಾಡಿದ್ರೆ ಎಂತ ಕಾರಲ್ಲಿ ಯಾವಾಗ ಬೇಕಾದ್ರೂ ಓಡಾಡಬಹುದು. ಆದ್ರೆ ನೀನು ಹಣ ಗಳಿಸಿರೋದು ಹೇಗೆ ಗೊತ್ತಾ? ಗೊತ್ತಾ? ಏ ಮಿಸ್ಟರ್, ಈ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುವಿನ ವ್ಯಾಸಂಗವನ್ನು ಮಾಡಿಸಿ ಅವರ ಜೀವನವನ್ನೇ ಸರ್ವನಾಶವನ್ನ ಮಾಡಿ ಅದರಿಂದ ಗಳಿಸಿರುವ ಆ ನಿನ್ನ ಹಣ ನನ್ನ ಜಡಕಾಲಲ್ಲಿರುವ ಚಪ್ಪಲಿ. ಏಯ್! ಚಪ್ಪಲ! ಚಪ್ಪಲಿಗೆ ಬೆಲೆ ಇಲ್ಲದವರ ಪ್ರೇಮ ಬಂಧನದಲ್ಲಿ ಬಿದ್ದ ಚಂಚಲೆಯನ್ನು ಈ ಕಾಲೇಜಿನ ನಟೋರಿಯಸ್ ರೌಡಿಗೆ ಚಪ್ಪಲಿ ತೋರಿಸುವೆಯೋ? ನನಗೆ ಎದುರಾಡಿದ ಅದೆಷ್ಟೋ ಬಾರಿಯರ ಭವಿಷ್ಯ ಮಣ್ಣು ಪಾಲಾಗಿದೆ ಎಂಬ ಅರಿವಿಲ್ಲ ನಮಗೆ. ನನ್ನ ಕನಸಿಗೆ ಸಂಬಂಧಿಸಿ ಸಮೃದ್ಧ ಸುಖ ನೀಡಿದವರು ಸಾಟಿಯಿಲ್ಲದೆ ಸುರಿ ಸುಪ್ಪತ್ತಿಗೆಯಲ್ಲಿ ಮೆರೆದಾಡುವರು. ನನ್ನ ಕೆಂಗಣ್ಣಿಗೆ ಗುರಿಯಾದ ಗುಣವತಿಯರು ಗತಿ ಇಲ್ಲದೆ ಯಮಲೋಕದ ಬಾಗಿಲಲ್ಲಿ ಸಾಲುಗಟ್ಟಿ ನಿಂತಿರುವರು. ಹೇ ಶಾಲಿನಿ, ಈ ಪ್ರತಾಪನಿಗೆ ಕರುಣೆ ಇಟ್ಟು ಕರೆ ಚಾಚಿದರೆ ನೀನಾಗುವೆ ಸುರಲೋಕದ ರಂಬೆ. ಇಲ್ಲವಾದರೆ
ನಿನ್ನ ಎದೆ ಸಿಡುವುದು ನನ್ನ ಕೈಯಲ್ಲಿನ ಕತ್ತೆ. ಅಪ್ಪಿ ಮುದ್ದಿಸುವವರೇ ನನ್ನ ಬಂಗಾರ. ನೋಡು, ಹೆಣ್ಣಿನ ಕೈದಾಕ್ಷಣ ಓಡಿ ಬಂದು ನನಗೆ ಸುಖವನ್ನು ಕೊಡೋದಕ್ಕೆ ಹೆಣ್ಣೇನು ಸೂಳೆ. ಅವಳು ಕೂಡ ಮನಸ್ಸಿದೆ, ಆಸೆ ಇದೆ, ಆಕಾಂಕ್ಷೆಗಳಿವೆ. ಅದು ಅಲ್ಲದೆ ಹೆಚ್ಚಿನದಾಗಿ ನೀತಿ ನಿಯತ್ತಿದೆ ಅನ್ನೋದನ್ನ ಮರಿಬೇಡ. ದೇವರು ಎಂದು ತಿಳಿದು ಪೂಜಿಸುವ ಸಂಸ್ಕೃತವಾದ ನಾಡು ನಮ್ಮದು. ಸಂಸ್ಕೃತಿ ತಂದೆ ತಾಯಿಗಳಿಗೆ ಕಾಲೇಜಿಗೆ ಹೋಗುವುದೆಂದು ಹೇಳಿ ದಿನಕ್ಕೊಬ್ಬ ಶ್ರೀಮಂತ ಹುಡುಗನ ಬೈಕನ್ನೇರಿ ಸಿನಿಮಾ ಪಾರ್ಕ್ ಪಬ್ಬೆನ್ನು ಸುತ್ತಾಡುತ್ತಿರುವ ಕಿಲಾಡಿ ಹುಡುಗಿಯರಿಸ್ತಿಲ್ಲ ಈ ನಿನ್ನ ಸಮಾಜದಲ್ಲಿ. ಒಬ್ಬನ ಜೊತೆ ಪ್ರೀತಿಯ ನಾಟಕ ಮಾಡುತ್ತಾ ಮತ್ತೊಬ್ಬನೊಂದಿಗೆ ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ಚಾಟಿಂಗ್ ಮಾಡುತ್ತಿರುವ ಕಿಲಾಡಿ ಹುಡುಗಿಯರಿಸ್ತಿಲ್ಲ ಸಮಾಜದಲ್ಲಿ. ಪ್ರೀತಿ ಪ್ರೇಮ ಎಂದು ತಲೆ ಕೆಡಿಸಿ ಮನೆಯವರು ತೋರಿಸಿದ ಹುಡುಗನೊಂದಿಗೆ ತಾಳಿ ಕಟ್ಟಿಸಿಕೊಂಡು ಪ್ರೀತಿಸಿದ ಹುಡುಗನನ್ನು ಹುಚ್ಚನನ್ನಾಗಿ ತಿರುಗುವಂತೆ ಮಾಡಿರುವ ಮೋಸಗಾತಿ ಹುಡುಗಿಯರಿಸ್ತಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನ ಕಣ್ಣಿಗೆ ಮಣ್ಣೆರಚಿ ಮಿಂಡನ ಜೊತೆ ಸುಖಪಟ್ಟು ಗಂಡನ ಗರತಿ ಎಂಬ ಸೋಗು ಹಾಕುತ್ತಿರುವ ಸೋಲಗಾಡಿ ಎಣ್ಣೆತ್ತಿಲ್ಲ ಈ ನಿನ್ನ ಸಮಾಜದಲ್ಲಿ. ಇದು ಸಂಸ್ಕೃತಿನ ಸಂಸ್ಕಾರನ ಬಣ್ಣದ ಮಾತುಗಳನ್ನು ಮಾತಾಡಿ ಅವಳೊಂದು ಹೆಣ್ಣು ಗರ್ಭವತಿ ಆದ ತಕ್ಷಣ ಬೀದಿಗೆ ತಳ್ಳುವ ಗಂಡಸರಷ್ಟಿಲ್ಲ ಈ ನಿಮ್ಮ ಸಮಾಜದಲ್ಲಿ. ಒಂದು ಗಂಡು ಹೆಣ್ಣನ್ನು ಕಂಡರೆ ಸಾಕು, ಅವಳ ಬೆನ್ನಟ್ಟಿ ಹೋಗಿ ಅತ್ಯಾಚಾರ ಮಾಡುವ ರಾಕ್ಷಸ ಗಂಡಸರಷ್ಟಿಲ್ಲ ಈ ನಿಮ್ಮ ಸಮಾಜದಲ್ಲಿ. ಹೀಗೆ ಒಂದು ಹೆಣ್ಣು ನಿನ್ನ ಪ್ರೀತಿಗೆ ಒಪ್ಪಿಗೆಯನ್ನು ಕೊಡ್ಲಿಲ್ಲ ಅಂದ್ರೆ ಆಕೆ ಬೆರೆಸಿ ಅವಳ ಬಾಳ ಭವಿಷ್ಯವನ್ನೇ ಸರ್ವನಾಶ ಮಾಡುವ ಗಂಡಸರಷ್ಟಿಲ್ಲ ಈ ಸಮಾಜದಲ್ಲಿ. ಇನ್ನು ಕೆಲಸ ಮಾಡುವ ಸ್ಥಳದಿಂದ ಹಿಡಿದು ಅವರಿಗೆ ಲೈಂಗಿಕ ದೌರ್ಜನ್ಯವನ್ನು ಮಾಡುತ್ತಾ 2 ವರ್ಷದ ಮಗುವಿಂದ ಹಿಡಿದು 70 ವರ್ಷದ ಮುದ್ದಿಯವರೆಗೂ ಕೂಡ ಅಭದ್ರತೆಯನ್ನು ಕಾಡುವಂತೆ ಮಾಡಿರುವ ನಿಮ್ಮಂತ ಗಂಡಸರಿಂದಲೇ ಈ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಮಣ್ಣು ಪಾಲಾಗಿ ಹೋಗಿರೋದು. ಅದಕ್ಕೆಲ್ಲ ಕಾರಣ ಹೆಣ್ಣು ನೋಡಿ ಶಾಲಿನಿ ಗಂಡಿನ ಬದುಕನ್ನು ತಿರಸ್ಕರಿಸಿ ಅವನ ಪ್ರಭುತ್ವವನ್ನು ಕೆಡಗುವುದು ಹೆಣ್ಣು. ನೋಡು ಶಾಲಿನಿ, ನಿನ್ನ ಸೌಂದರ್ಯವನ್ನು ನನ್ನ ಹುಚ್ಚನನ್ನಾಗಿ ಮಾಡಿದೆ. ನಿನ್ನ ಅಹಂಕಾರ ನನ್ನ ಸ್ವಾಭಿಮಾನವನ್ನು ಕೆಳಗುತ್ತಿದೆ. ನಿನ್ನ ಮಾದಕ ಹಂಗಾಮಗಳ ಸ್ಪರ್ಶ ಸುಖ ನೀಡಿದೆ ನಿನ್ನ ಬಡವರ ರೂಪಸೆ. ಬೇಡ ಪ್ರತಾಪ್, ಒಳ್ಳೆ ಮಾತಿಂದ ಹೊರಟಾಗಿ ಸುಮ್ಮನೆ ಇಲ್ಲಿಂದ ಹೊರಟು. ನೋಡು, ಈ ಕ್ಷಣದಲ್ಲಿ ಏನಾದ್ರು ನನ್ನ ಪ್ರೇಮನ ಇಲ್ಲಿಗೆ ಬಂದಿದ್ದೆ ಆದ್ರೆ ನಿನ್ನನ್ನು ಜೀವಂತ ಸಮಾಧಿ ಮಾಡ್ತಾರೆ. ಸರ್ವ ಪ್ರೀತಿಸಿದವನ ಬಗ್ಗೆ ಎಷ್ಟು ಅಭಿಮಾನ ನಂಬಿಕೆ ಬರೇ ಹೆಣ್ಣೆ. ಇಂದು ಅದು ಯಾವ ನನ್ನ ಮನ ಬಂದಿರ್ತಾಬೇಕಂತ ನಾನು ನೋಡ್ತೇನೆ.
ಓಹೋ ಮೃಗರಾಜ. ಹೌದು ಕಣೋ, ನೀನು ಮೃಗನೇ. ಆದರೆ ನಿನ್ನಂತ ಕ್ರೂರ ಮೃಗವನ್ನು ಬೇಟೆಯಾಡುವ ರಾಜ ಯಾರು ಕಣೋ? ಬರೀ ಅಲ್ಲಿಂದ ಇಲ್ಲಿಂದ ಜಾಗ ಖಾಲಿ ಮಾಡ್ತೀಯೋ, ಇಲ್ಲಾಂದ್ರೆ ಈ ನನ್ನ ಮುಷ್ಟಿ ರುಚಿನ ನೋಡ್ಬೇಕಾಗುತ್ತೆ. ಹೇ ವಿನಯ್, ನನಗೆ ಹೆದರಾದವನು ಎದೆಗೊತ್ತು, ಎದೆ ಉಬ್ಬಿಸಿ, ಮೀಸೆ ತಿರುವಿ ಮೆರೆದಾಡುವ ನನಗೆ ನೀನು ಯಾವ ಲೆಕ್ಕ? ಇವನು ನನಗೆ ಬೇಕು. ಬೇಕಾದರೆ ನೀನೇ ಒಪ್ಪಿಸಿ ಕಳೆತಂದು ನನ್ನ ಮಂಚಕ್ಕೆ ಮಲಗಿಸು. ಒಂದೇ ಒಂದು ರಾತ್ರಿ ಅನುಭವಿಸಿ ಕಳಿಸಿಕೊಡುತ್ತೇನೆ. ಓಕೆ? ಸಂಸ್ಕೃತಿಯ ಹೆಸರುವಾಸಿಯಾದ ಇವು ಸುತ್ತ ಹೋರಾಟ ಮಾಡಲು ಚಲಿಸಿ ಸಂಸ್ಕೃತಿ ಮೂಲರಾದ ಗಾದ್ರು ಪಲ್ಲಕ ಜಗಳೂರು ಪಾಪನಗರ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ತಿಪ್ಪೇರುದ್ರ ಸ್ವಾಮಿಯ ಕಾಯಕ ನಿಷ್ಠೆಯನ್ನು ನಂಬಿ ಬದುಕಿನ ಮನೆಯನ್ನು ಕಟ್ಟಿಕೊಂಡು ಅಖಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಮುದ್ದೇಗರ ಸ್ವಾಮಿಯ ದೇವರನ್ನು ಆರಾಧಿಸುವ ಗಂಡು ಕಣವರು ಅದಕ್ಕಾಗಿ ಅಕ್ಕ ತಂಗಿಯರನ್ನು ಹಾಗೂ ಹೆತ್ತ ತಾಯಿಯನ್ನು ತಲೆ ಇಡುವ ನಿನ್ನಂತ ತಲೆ ಹಿಡಿದರಿಗೆ ಎದುರುವ ಗಂಡಲ್ಲ ಕಣವೇನೋ. ಮಾತಿಗೆ ಮಾತು ಎದುರುತ್ರ ಕೊಟ್ರೆ ಗುಂಡಿಗೆ ಸೇರಿ ರಕ್ತ ಕುಡಿದು ಬಿಡುತ್ತೇವೆ. ಅವಶ್ಯ ಇವನು ವಿಷ ಸರ್ಪ. ಸರ್ಪದ ಜೊತೆ ಸರಸ ಮಾಡುತ್ತಿದ್ದೀಯ ಮಗನೇ. ಈ ನರನಾಗರ ಸೇಡಿಟ್ಟರೆ ಎದುರಾಳಿ ಯಾರೇ ಆಗಿರಲಿ ರೋಷದ ವಿಷದ ಜಾರಿಗೆ ಸುಟ್ಟು ಬೂದಿ ಮಾಡಿ ಬಿಡುತ್ತಾನೆ. ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ನಿನಗೂ ಬರ್ತದೆ ಪ್ರತಾಪ್. ಇಷ್ಟು ದಿನಗಳ ಮೇಲೆ ಮಾಡಿರೋ ಅಪರಾಧ ಅತ್ಯಾಚಾರ ಅನ್ಯಾಯ ಪಾಪದ ಮುಂದೆ ಬಿಚ್ಚಿಕೊಳ್ತಾ ಇದೆ. ಕಳೆದ ವರ್ಷ ನಮ್ಮ ಕಾಲೇಜಿನ
ದೊರೆತರೆ ನಿನಗೆ ಗಲ್ಲು ಶುಚ ಖಚಿತ. ಗಲ್ಲು ಅವರ ಚಾಟಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಅಧಿಕಾರದ ರಕ್ಷಕೋಚ ಏರಿಸಿ ಗೆಲುವೆಂಬ ಕುದುರೆ ಮೇಲೆ ಸವಾರಿ ಮಾಡುತ್ತಿರುವ ಈ ಸರದಾರನಿಗೆ ಗಲ್ಲು ಶಿಕ್ಷೆ ವಿಧಿಸುವ ನ್ಯಾಯಾಲಯ ಇನ್ನೂ ಈ ದೇಶದಲ್ಲಿ ಹುಟ್ಟಿಲ್ಲ ವಿನಯ್. ಇಂದು ಈ ಪ್ರತಾಪನ ಕೋಟೆ ಮುಂಭಾಗ ರಣಗಾಳಿದ್ದೀಯ. ಇಂದು ಕದನ ಶುರುವಾಯಿತು, ಇನ್ನು ಅಂತ್ಯ ನಿರ್ಧಾರವಾಯಿತು. ಈ ವಿನಯನ ಯಾರ ಮೇಲೆ ನಮ್ಮಿಬ್ಬರ ಮೇಲೆ ನೆನಪಿಟ್ಟಕ. ಹೋಗು ಕದಂಬರು ನಡೆದಾಡಿರ್ತಕ್ಕಂತ ನೆಲ ಕಡೋ ಇದು. ಬದುಕರಿ ನಾಯಕರು ಉಸಿರಾಡಿರ್ತಕ್ಕಂತ ಗಾಳಿ ಕಡೋ ಇದು. ತರಾಸು ಹುಟ್ಟಿರ್ತಕ್ಕಂತ ಪುಣ್ಯ ಭೂಮಿ ಕಡೋ ಇದು. ಈ ಚಿತ್ರದುರ್ಗದ 7 ಸುತ್ತಿನ ಕೋಟೆಯಲ್ಲಿ ಬುಡಕಟ್ಟು ಸಂಸ್ಕೃತಿಗೆ ಹೆಸರುವಾಸಿಯಾಗಿರ್ತಕ್ಕಂತ ಈ ನನ್ನಿವಾಳದ ಕಟ್ಟೆ ಮನೆಯಲ್ಲಿ ನಿನ್ನಂತ ಕ್ರಿಮಿನಲ್ಗಳಿಗೆ ಜಾಗ ಇಲ್ಲ. ಹೋಗೋ. ವಿನಯ್, ಅವನ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ತುಂಬಾ ಭಯವಾಗುತ್ತೆ. ಶಾಲಿನಿ, ಈ ಪ್ರತಾಪ್ ಮತ್ತು ವಿಕ್ರಮ್ ಈ ಕಾಲೇಜಿನಲ್ಲಿ ಅಷ್ಟೇ ಅಲ್ಲ, ಈ ನಗರದ ಕುಖ್ಯಾತ ರೌಡಿಗಳು. ಅಷ್ಟೇ ಅಲ್ಲ, ಈ ಬಾಂಬೆ ಅಂಡರ್ವರ್ಲ್ಡ್ ಗಳ ಜೊತೆ ನೇರ ಸಂಪರ್ಕ ಹೊಂದಿದ್ದಾರೆ. ಮಾದಕ ವಸ್ತುಗಳ ವ್ಯಾಪಾರದಿಂದ ಅಪಹರಣ ಗಳಿಸಿ ಅಪರಾಧ ಲೋಕದ ಹೊರೆಗಳಂತೆ ಮೆರೆಯುತ್ತಿದ್ದಾರೆ. ಇಲ್ಲಿವರೆಗೂ ಯಾವುದೇ ಕಾನೂನು ಇವರನ್ನು ಮಟ್ಟ ಹಾಕಲಿಕ್ಕಾಗಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದರೆ ನಮ್ಮ ಕಾನೂನಿನ ಆರಕ್ಷಕರು ಇಷ್ಟೊಂದು ಬಲಹೀನರೇ ಎಂದು ನನಗೆ ಬೇಸರವಾಗ್ತಾ ಇದೆ. ಹೌದು ಶಾಲಿನಿ, ನೀನು ಕ್ಲಾಸ್ಗೆ ಹೋಗೋದು ಬಿಟ್ಟು ಒಂಟಿಯಾಗಿ ಏನ್ ಮಾಡ್ತಾ ಇದ್ರು? ನೋಡಿ, ಕ್ಲಾಸ್ ಕೇಳೋದಕ್ಕೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ಗೌತಮ್ ಜೊತೆ ಹೀಗೆ ಉದ್ಯಾನವನದಲ್ಲಿ ಬಂದೆ. ಆದ್ರೆ ಅವನು ಇಲ್ಲ, ನಾನು ಕ್ಲಾಸ್ ಕೇಳಲೇಬೇಕು ಅಂತ ಹೇಳಿ ನನ್ನ ಇಲ್ಲೇ ಬಿಟ್ಟು ಹೋದ. ಅಷ್ಟೊತ್ತಲ್ಲಿ ಈ ದುರುಳ ಬಂದು ನನ್ನ ಮುಂದೆ ನಿಂತು ನನ್ನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಇಷ್ಟೇ ನೋಡಿ ನಡೆದಿದೆ. ಇದೇ ಸರಿಯಾದ ಸಮಯ. ಈ ನನ್ನ ಹೃದಯದಲ್ಲಿ ಅಡಗಿರುವ ಪ್ರೇಮ ಗುಬ್ಬಚ್ಚಿಯನ್ನು ಒಮ್ಮೆ ಹಾರಿಬಿಡಲೇನು? ವಿನಯ್, ಏನು ಹೇಳಿ? ಅದು ಶಾಲಿನಿ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಅದಕ್ಕೆ ಅದೇನು ಅಂತ ಹೇಳಿ. ನೀನು ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ರೆ ನಾನು ಹೇಳ್ತೀನಿ ಶಾಲಿನಿ. ವಿಷಯ ಏನಂತ ಗೊತ್ತಾದ್ರೆ ತಾನೇ ನಡೆಸ್ಕೊಡ್ತೀನಿ ಅಂತ ಮಾತು ಕೊಡೋದಕ್ಕೆ. ಮತ್ತೆ ಭಾಷೆ ಕೊಡು, ಆಮೇಲೆ ಹೇಳ್ತೀನಿ. ಯಾಕೆ ನಂಬಿಕೆ? ನಂಬಿಕೆ ಇದೆ ಶಾಲಿನಿ, ಆದರೂ ನೀವು ಮತ್ತೆ ಭಾಷೆ ಕೊಡಬೇಕು. ಆಯ್ತು, ನನ್ನ ಹೆತ್ತವರ ಸಾಕ್ಷ್ಯ ಹೇಳಿ. ಈ ನಿಮ್ಮ ಮಾತನ್ನ ನನ್ನ ಜೀವ ಹೋದ್ರು ಕೂಡ ನೆನೆಸ್ಕೊಡ್ತೀನಿ. ಹೇಳಿ. ಶಾಲಿನಿ, ಬಹುದಿನಗಳಿಂದ ಈ ನನ್ನ ಹೃದಯದ ದೇಗುಲದಲ್ಲಿ ಪ್ರೇಮ ದೇವತೆಯಂತೆ ನಿನ್ನನ್ನು ಕೂರಿಸಿ ಪ್ರೇಮ ಪೂಜೆ ಮಾಡುತ್ತಿರುವೆ. ಹಗಲು ರಾತ್ರಿ ಕನಸು ಮನಸ್ಸಲ್ಲಿ ಈ ನಿನ್ನ ರೂಪವು ಮೆರವಣಿಗೆ ಹೊಂಟಂತಿದೆ. ನಿನ್ನೊಂದಿಗೆ ಕಳೆದ ಕ್ಷಣಗಳು, ನೀನಾಡಿದ ಮಾತುಗಳು ಮಧುರ ಗೀತೆಯಾಗಿ ಮಾರ್ಗನಿಸುತ್ತಿದೆ. ಶಾಲಿನಿ, ನೀನಿಲ್ಲದೆ, ನಿನ್ನ ಪ್ರೀತಿ ಇಲ್ಲದೆ ಈ ಹೃದಯ ಖಂಡಿತವಾಗಿ ಬದುಕಿರಲಾರದು. ಐ ಲವ್ ಯು ಶಾಲಿನಿ, ಐ ಲವ್ ಯು. ಯಾಕೆ ಶಾಲಿನಿ ಯೋಚಿಸುತ್ತಿರುವೆ? ನಾನೆಂದರೆ ನಿಮ್ಗೆ ಇಷ್ಟವಿಲ್ಲದೆ? ಸರಿ ಬಿಡು, ಬಲವಂತವಾಗಿ ಬಂದಿದ್ದು ಎಂದೂ ಸ್ವಂತ ಆಗಲಾರದು. ಆದರೆ ಒಂದತ್ತು ಸತ್ಯ ಶಾಲಿನಿ, ನಿನ್ನ ಪ್ರೀತಿ ಇಲ್ಲದೆ ನಾನು ಖಂಡಿತವಾಗಿ ಬದುಕಿರಲಾರೆ. ಇದು ಮಾತ್ರ ಸತ್ಯ. ಆದ್ರೆ ಇಲ್ಲಿ ವಿನಯ್ ಕೂಡ ಶಾಲಿನಿ, ಯಾಕೆ ಸುಮ್ಮನೆ ನಿಂತಿರ್ತೀಯ? ನಾನಂದ್ರೆ ನಿಮ್ಗೆ ಇಷ್ಟವಿಲ್ಲವೇ? ಹೇಳು. ನೋಡಿ, ದಯವಿಟ್ಟು ಸಾಯಿ ಮಾತನ್ನ ಮಾತಾಡ್ಬೇಡಿ. ಈ ನಿಮ್ಮ ಪ್ರೀತಿನ ನಾನು ಒಪ್ಕೊಳ್ತೇನೆ, ಆದ್ರೆ ಅದು ನಮ್ಮ ಅಣ್ಣನ ಅನುಮತಿಯಿಂದ ಮಾತ್ರ. ಅಷ್ಟು ಸಾಕು ಶಾಲಿನಿ, ನಿಮ್ಮ ಅಣ್ಣನನ್ನು ಒಪ್ಪಿಸುವುದೇ ನನ್ನ ಕೆಲಸ. ಈ ನೆರಳು ಕೊಡುವ ಈ ಮರದಾಣೆ, ಸುಗಂಧ ಬೀಸುವ ಈ ಗಾಳಿಯಾಣೆ, ಹಕ್ಕಿಗಳ ಮಧುರ ಧ್ವನಿಯಾಣೆ, ನೀನೇ ನನ್ನ ಬಾಳ ಸಂಗ.
ಮೇಘ ಸ್ಫೋಟಗೊಂಡು ಗಂಟೆಗೆ ಸುರಿಯುವ ವರ್ಷಧಾರಣೆ ಮುಗಿಲೆ ಕೊಚ್ಚಿ ಹೋಗುವಂತೆ ಬಡ್ಡಿಜೆ ಅಪ್ಪನ ನಾಗರ ರುದ್ರನಾಥನಕ್ಕೆ ಪ್ರಳಯವೇ ಸೃಷ್ಟಿಯಾಗುವಂತೆ ಭೂಗರ್ಭದ ಅಗ್ನಿ ರಾಮರಸು ತಾಪತಾಳದ ನರ ಸೀಳಿ ಹೊರಬರುವಂತೆ ಈ ವಿಕ್ರಮನ ವಿರಾಟ ರೂಪದ ಅಗ್ನಿಗೆ ಬಲಿಯಾಗಿ ನಾಶವಾಗಲೇಬೇಕು ಆ ಪ್ರತಾಪನ ಕತ್ತಲ ಸಾಮ್ರಾಜ್ಯ. ಆಹಾ ಶಾಲಿನಿ, ಬೆಣ್ಣೆಯ ಮುಂದೆ ಅಂತ ಹಾಕುದು ಆದನೆಯ ಸಂಬಂಧ ಅರಳಿದ ಸಮುದ್ರಕ್ಕೆ ನಾವು ಸೆಳೆಯುವ ಚೆಲುವ ಯೌವನದ ನವಕಾಂತಿಯಿಂದ ಅಪ್ಸರಂತೆ ಕಂಗೊಳಿಸಿ ಅವರನ್ನ ಬೀಗಿದಪ್ಪಿ ಮುತ್ತಿಸಿ ರತಿ ಸುಖ ಪಡಲಾಗದೆ ಈ ರಸಿಕನಿಗೆ ಮನಃಶಾಂತಿ ಅಲ್ಲಿವರೆಗೂ ನನಗೆ ಮನಃಶಾಂತಿಯೇ ಇಲ್ಲ. ಆದರೆ ನನ್ನನ್ನೇ ತಿರಸ್ಕರಿಸಿ ಆ ಬಡಗೋದನ್ನು ತೋರ ತೆಕ್ಕಿಯಲ್ಲಿ ಬಂದಿಯಾದವರು ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು. ಗುರಿ ಮಾಡಿ ಗುಂಡಿಟ್ಟರೆ ಗತಿ ಕಾಣದಂತೆ ಬಂದು ನನ್ನ ಮಂಚ ಹೇಳಬೇಕು. ಅವಳ ದೇಹದ ಪ್ರತಿ ಅಂಗಾಂಗವನ್ನು ಮನದರಿಸಿ ಬಂದಿದ್ದೆ ತೃಪ್ತನಾಗಬೇಕು. ಅಲ್ಲಿವರೆಗೂ ನನಗೆ ತೃಪ್ತಿಯೇ ಇಲ್ಲ. ಹಲೋ ಸರ್. ಸರ್, ಈ ಅಡ್ರೆಸ್ಸಿನಲ್ಲಿರುವ ವ್ಯಕ್ತಿ ಯಾರೆಂದು ಹೇಳ್ತೀರಾ? ಕೊಡಿ ಮೇಡಮ್. ಮೇಡಮ್, ವಿಕ್ರಮ್ ಫೈನಲ್ ಇಯರ್ BSc ಸ್ಟೂಡೆಂಟ್. ಇವರ ಪರಿಚಯ ಮಾಡಿಸುತ್ತೇನೆ. ಆದರೆ ಇವರಿಗೂ ನಿಮಗೂ ಯಾವ ಸಂಬಂಧ ಎಂದು ತಿಳಿದುಕೊಳ್ಳಬಹುದೇ? ಸರ್, ಅವನಿಗೂ ನನಗೂ ಯಾವ ಸಂಬಂಧವಿಲ್ಲ. ಇವನು ನನ್ನ ತಂಗಿಯ ಕ್ಲಾಸ್ಮೇಟ್. ನನ್ನ ತಂಗಿ ಕಾಲೇಜಿನಲ್ಲಿ ಸಿಟಿಯಲ್ಲಿ ಓದುತ್ತಿದ್ದಳು. ಆಸ್ಪದವಾಗಿ ಕೊಲೆಗಾದಳು. ಇದರಿಂದ ನನ್ನ ತಂದೆ ತಾಯಿಗಳು ಆತ್ಮಹತ್ಯೆ ಮಾಡಿಕೊಂಡರು. ಹಾಗಾಗಿ ಈಗ ನಾನು ಅನಾಥೆ ಆಗಿದ್ದೇನೆ. ಅವರ ಸಾವಿನ ವಿಚಾರ ತಿಳಿಯಬೇಕೆಂದು ಇಲ್ಲಿಗೆ ಬಂದಿದ್ದೇನೆ ಸರ್. ಕೊಲೆ ಸಂಚಿನ ಜಾಡಿ ಹಿಡಿದು ಬಂದ ಸೇಡಿನ ಹಕ್ಕಿ ಹಂತಕನು ಯಾರೆಂಬುದು ಅರಿಯದೆ ಮೃತ ಪಂಜರದ ಬಲಗಡೆ ಬಂದಿಯಾಗಲು ಬಂದ ನಾಯಕ ಹವನೆ. ರೂಪಾಳಿಗಿಂತಲೂ ಸುಂದರವಾಗಿದ್ದಾಳೆ ಈ ಬಾಲೆ. ಸ್ನೇಹಿತನಂತೆ ನಟಿಸಿ ಇವರ ಸೌಂದರ್ಯವನ್ನು ಸವೆದು ಕೊನೆಗೆ ಆ ಪ್ರತಾಪನ ವಿರುದ್ಧ ಎತ್ತಿಕಟ್ಟಿ ಒಂದೇ ಬಾಣದಿಂದ ಎರಡು ಅಕ್ಕಿಯನ್ನು ಹೊಡೆದ ನನ್ನ ಛಲ ತೀರಿಸಿಕೊಳ್ಳಬೇಕ. ಏನ್ ಸರ್, ಸುಮ್ಮನೆ ನಿಂತ್ಬಿಟ್ರಲ್ಲ. ಆ ವ್ಯಕ್ತಿ ಯಾರಂತ ನಿಮಗೆ ಗೊತ್ತಿಲ್ಲ? ಹಾ, ನನ್ನ ಗೆಳತಿ ರೂಪ ನೆನಪಿಗೆ ಬಂದಳು. ಒಂದು ಕ್ಷಣ ದುಃಖ ಒತ್ತವರಿಸಿ ಬಂತು. ಅದಕ್ಕೆ ಮೋಕನಾಗಿ ನಿಂತೆ. ಮೇಡಮ್, ಗೊತ್ತು ನೀವು ಹುಡುಕುತ್ತಾ ಬಂದ ವಿಕ್ರಮ್ ನಾನೇ. ಹೌದಾ ಸರ್? ನನ್ನ ಹೆಸರು ದೀಪಾ ಅಂತ. ಅವಳು ನನ್ನ ಮುದ್ದು ಸೋದರಿ ರೂಪ ಅಂತ. ಸರ್, ಇದ್ದಕ್ಕಿದ್ದಂತೆ ಆ ಪಾಪಿ ಅವಳನ್ನು ಅತ್ಯಾಚಾರ ಮಾಡಿ ಕೊಲೆಗೈದ. ಹಾಗಾಗಿ ಇದರಿಂದ ನನ್ನ ತಂದೆ ತಾಯಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡರು. ಅದಕ್ಕೆ ಅವನಿಗೆ ಶಿಕ್ಷೆ ಕೊಡಿಸಬೇಕೆಂಬ ಹಠ ತೊಟ್ಟು ಬಂದಿದ್ದೇನೆ ಸರ್.
ನೋಡಿ, ಇದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ಖಂಡಿತ ಸಹಾಯ ಮಾಡ್ತೀರಾ? ದೀಪಾ, ರೂಪ ನನ್ನ ಸ್ನೇಹಿತೆ ಕೂಡ, ಖಂಡಿತವಾಗಿ ಸಹಾಯ ಮಾಡುತ್ತೇನೆ. ಆದರೆ ನನಗೇನು ಪ್ರಯೋಜನ? ವಿಕ್ರಮ್ ನೋಡಿ, ನಾನು ಶಂಕರ್ ಆಯಿಲ್ ಮಿಲ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ. ಅದರಿಂದ ಹಣ ಬರುತ್ತೆ. ಆ ಹಣನ ಬೇಕಾದ್ರೆ ನಾನು ನಿಮಗೆ ಹೊಂದಿಸಿ ಕೊಡಬಲ್ಲೆ. ದೀಪಾ, ಹಣದ ಅವಶ್ಯಕತೆ ನನಗಿಲ್ಲ. ನನಗೆ ಬೇಕಾಗಿರೋದು ನೀನು, ನಿನ್ನ ಪ್ರೀತಿ. ಮೊದಲ ನೋಟದಲ್ಲೇ ನನ್ನ ಮನವನ್ನು ಕಟ್ಟಿರುವೆ. ನಿನ್ನ ಪ್ರೀತಿ ಒಪ್ಪಿಗೆ ನೀಡಿದರೆ ಆ ರೂಪಳ ಕೊಲೆಗಾರನನ್ನು ಕಂಡಿಡಿಯಬಹುದಲ್ಲವೇ? ವಿಕ್ರಮ್, ನನಗೆ ಆಸರೆ ಅಂತ ಯಾರು ಇಲ್ಲ. ನೀವು ಆಸರೆ ಆಗುತ್ತಿದ್ದಾರ ಅಂದ್ರೆ ಖಂಡಿತವಾಗ್ಲು ನಾನು ನನ್ನ ಪ್ರೀತಿಯನ್ನು ದಾರಿ ಹಿಡಿದು ನನ್ನ ಪ್ರೀತಿ ನಿಮಗೆ ಕೊಡಲು ಸಿದ್ಧರಾಗಿರುತ್ತಿದ್ದೇನೆ. ಥ್ಯಾಂಕ್ ಯು ದೀಪಾ. ಕೇವಲ 5 ನಿಮಿಷಗಳಿಂದ ಅಪರಿಚಿತರಾದ ನಾವು ಈ ಕ್ಷಣದಿಂದ ಪ್ರೇಮಿಗಳು. ಉದಯ ರವಿಯು ತನ್ನ ಸಿಂಧು ಗಣಗಳಿಂದ ಲೋಕ ಬೆಳಗುವಂತೆ ನಿನ್ನ ಪ್ರೀತಿಯು ನನ್ನ ಬಾಳನ್ನು ಬೆಳಗಲಿ. ಹಾಗೆ ಆಗಲಿ. ನೋಡಿ, ನನ್ನ ಬಾಳನ್ನು ಬೆಳಗಲು ಬಂದ ನಿಮಗೆ ಇಂದಿನಿಂದ, ಈ ಅನಾಥೆಯಿಂದ ನೋಡಿ, ನಿಮ್ಮಿಂದಾದ್ರೂ ಈ ನನ್ನ ಜೀವನ ಹೊಸ ರೂಪ ಪಡೆಯಲಿ ಎಂದು ಆರಿಸುತ್ತೇನೆ. ಆ ಕೆಲಸದ ಚಿಂತೆ ಬಿಡು ದೀಪ. ಆದಷ್ಟು ಬೇಗ ರೂಪಳ ಆತ್ಮಕ್ಕೆ ಶಾಂತಿ ಕೋರುವಂತೆ ಇಂದಿನಿಂದಲೇ ಇನ್ವೆಸ್ಟಿಗೇಷನ್ ಪ್ರಾರಂಭಿಸುತ್ತೇನೆ. ಈಗ ಪ್ರಥಮ ಪ್ರೀತಿಯ ಸಂಕೇತವಾಗಿ ನಿನ್ನ ಕಂಠದಿಂದ ಹೊರಬರಲಿ ಮೊದಲ ಪ್ರೇಮಕ್ಕೆ.
ಅಭಿನಯಕ್ಕೆ ಆಸ್ಕರ್ ಪ್ರಶಸ್ತಿನೇ ಕೊಡಬೇಕು. ಹೌದು ಮತ್ತೆ ಮೈಯೆಲ್ಲ ವಿಷ ತುಂಬಿಕೊಂಡಿರುವ ಆ ಘಟ ಸರ್ಪಗಳನ್ನು ಬಲಿ ಹಾಕಬೇಕಾದರೆ ನಾನು ಈ ರೀತಿ ಅಭಿನಯಿಸಲೇಬೇಕು. ಆ ಪಾಪಿ ನಯ ಅಭಿನಯದ ಪ್ರೀತಿ ಮಾತುಗಳನ್ನಾಡಿ ನನ್ನ ಶೀಲವನ್ನು ದೋಚಿ ನನ್ನನ್ನು ಬೀದಿಗೆಸಬೇಕೆಂದುಕೊಂಡಿದ್ದಾನೆ. ಆದರೆ ಅವನಿಗಿನ್ನು ಗೊತ್ತಿಲ್ಲ ಇವರ ಮಕ್ಕಳಿಂದ ಹೀರುವ ಸುಮಾಲ ರೋಷವನ್ನು ತುಂಬಿಕೊಂಡಿರುವ ಘಟ್ಟ ಸರ್ಪವೆಂದು. ಅವನಿಗೆ ಮೋಸವೇ ಮದ್ದು ದೀಪ. ನಿನ್ನ ಪ್ರೀತಿಯ ಮನೆಯಲ್ಲಿ ಬಿದ್ದವನು ಎಚ್ಚೆತ್ತುಕೊಳ್ಳುವುದಕ್ಕಿಂತ ಮೊದಲೇ ನಿನ್ನ ಕಾರ್ಯ ಸಾಧನೆಯಾಗಬೇಕು. ಪ್ರೀತಿಯಿಂದ ನಟಿಸುತ್ತಾ ಅವರ ಅಕ್ರಮ ಸಾಕ್ಷಿಗಳನ್ನು ಸರಿಯಾಗಬೇಕು. ಅದಕ್ಕೆ ತಾನೆ ಎಚ್ಚರಿಕೆಯಿಂದ ಈ ಕೆಲಸ ಮಾಡುತ್ತಿರುವುದು. ನೋಡಿ, ಪ್ರತಾಪನ ಪರಿಚಯ ಇದೆ ಅಂತ ವಿಕ್ರಮನಿಗೆ ಗೊತ್ತಾಗಬಾರದು, ವಿಕ್ರಮನ ಪರಿಚಯ ಇದೆ ಎಂದು ಆ ಪ್ರತಾಪನಿಗೆ ಗೊತ್ತಾಗಬಾರದು. ಹಾಗಿದ್ರೆ ಮಾತ್ರ ಅವರನ್ನು ಬಲೆಗೆ ಬೀಳಿಕೊಂಡು ಅವರಿಗೆ ಸಿದ್ಧತೆ ಮಾಡಲು ಸಾಧ್ಯವಾಗುವುದು. ಈ ಸಾಹಸದಲ್ಲಿ ನಿನಗೆ ಯಾವ ತೊಂದರೆಯಾಗದಿರಲಿ ಎಂದು ನನ್ನ ಪ್ರಾರ್ಥನೆ. ನೋಡಿ, ಈ ನಿಮ್ಮ ಪ್ರಾರ್ಥನೆ ಬರುಡಾದ ಬಾಳಿನಲ್ಲಿ ಹೊಸ ಬೆಳಕನ್ನು ಮೂಡ್ತಿದೆ. ನಿಜವಾಗ್ಲೂ ಶಂಕರ್, ಒಂದು ಮಾತು ಹೇಳಲ್ಲ, ಆದಷ್ಟು ಬೇಗ ನಾನು ನಿಮ್ಮ ಸತಿಯಾಗಿ ನಿಮ್ಮ ಸೇವೆ ಮಾಡಬೇಕೆಂಬುದೇ ನನ್ನ ಮನದ ಬಯಕೆ. ಹೃದಯದಲ್ಲಿ ಸಹಿಸಲಾರದ ನೋವಿದ್ದರು ತನ್ನ ತಂಗಿಗಾದ ಅನ್ಯಾಯಕ್ಕೆ ಸೇಡಿನ ಸರ್ಪದಂತೆ ಸೇಡು ತೀರಿಸಿಕೊಳ್ಳಬೇಕು. ತನ್ನ ತಂಗಿಗಾದ ಅನ್ಯಾಯ ಸಮಾಜದಲ್ಲಿ ಯಾವ ಹೆಣ್ಣಿಗೂ ಆಗಬಾರದೆಂದು ವಿಷವೀಪದ ಛಲವನ್ನೇ ಭೇದಿಸಿರುವೆಯಲ್ಲ. ನಿನ್ನ ಛಲಕ್ಕೆ ನಾನು ಚಕಿತನಾದೆ. ನಿರಾಭರಣ ಸುಂದರಿಯಾಗಿ ಕಾಣುವ ನೀನು ಅಗ್ನಿಪುಷ್ಪ. ಈ ಪುಷ್ಪಕ್ಕೆ ನಾನಾಗವು ಎಂಬ ಹೆಮ್ಮೆ ನನ್ನ. ಯಾವ ಋಣನ ಬಂದನೋ ಏನೋ ಗೊತ್ತಿಲ್ಲ ಶಂಕರ್, ಈ ಜನ್ಮದಲ್ಲಿ ನನ್ನ ಬಾಳಿಗೆ ಬೆಳಕು ನೀಡ್ತಾ ಇದ್ದೀರಾ. ನಿಜ ಹೇಳ್ತೀನಿ, ನಾನು ಅನಾಥೆಯಾಗಿದ್ದರೆ ನಿಜವಾಗ್ಲು ಈ ನನ್ನ ಜೀವನ ಅಂಬೆಗಲಿಲ್ಲದ ನಾವಿಕನಂತೆ ಈ ನನ್ನ ಬಾಳು ಚಿತ್ರವಾಗ್ತಾ ಇತ್ತು. ದೀಪ, ಕಾಣದ ದೇವರಿಗೂ ಕರುಣೆಯ ಕಣ್ಣಿದೆ ಎಂಬುದಕ್ಕೆ ನಮ್ಮ ಪ್ರೇಮವೇ ಸಾಕ್ಷಿ. ವಸಂತ ಮಾಸದ ಆಗಮನದಿಂದ ಮದುಮಗಳಂತೆ ಶೃಂಗಾರಗೊಂಡಿರುವ ಈ ಪ್ರಕೃತಿಯ ಮಾತೆಯ ಮಡಿಲಲ್ಲಿ ವರದೇವಿಯೇ ಮೈದಳೆದು ಬಂದು ನಿಂತ ಈ ನಿನ್ನ ಸೌಂದರ್ಯವು ಈ ಪ್ರೇಮಿಯ ಮನ ಉಲ್ಲಾಸ ತರುತ್ತದೆ. ಅಲ್ಲಿ ನಿಂತ ಮಕರ ಸುಗಂಧವನ್ನು ಹೀರಲು ಈ ದುಂಬಿಯ ಮನ ಆತುಮರಿಯುತ್ತಿದೆ. ಮಧುರ ಗತಿಯಿಂದ ಸ್ವಾಗತ ಗೀತೆ ನುಡಿಸಿ ಈ ಭ್ರಮರದ ಮನದಾಸೆಯನ್ನು ಪೂರೈಸುವೆಯಾ? ಕವಿಯಾಗಿ ಉಸಿರಾಡುವುದನ್ನು ನೋಡಿದರೆ ನಿಮ್ಮ ಮಾತಿಗೆ ಮನಸ್ಸೋತಿಗೆ ನಾನು ವೈಖರಿಯಾಗಿ ಹೋಗಿದ್ದೇನೆ. ದೀಪ, ನಾನು ಜನಿಸಿದ ಚಿತ್ರದುರ್ಗ ಜಿಲ್ಲೆಯ ಮಹತ್ವದ್ದಾಗಿದೆ. ಇಲ್ಲಿ ಮಧುಕರಿಗಳ ಪೌರುಷವಿದೆ, ಅವಧೂತರ ನೆರೆ ಇದೆ, ಶ್ರೀ ತಿಪ್ಪೇರುದ್ರ ಸ್ವಾಮಿಗಳ ಕಾಯಕವಿದೆ. ಆ ಮಣ್ಣಿನ ಸೊಗಡು ನನ್ನಲ್ಲಿ ಸ್ವಲ್ಪ ಅಡಗಿದೆ ಅಷ್ಟೇ. ಹೋಗಲಿ ಬಿಡಿ. ಅಂದ ಹಾಗೆ ಈ ಸಂಸ್ಕೃತಿ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದೀರಲ್ಲ, ಭಾವನೆಗಳ ಮದುಗೂಡಿಸಿ ನಿಮ್ಮ ಮನವನ್ನು ತಣಿಸುವೆ ಬನ್ನಿ.
ಅಲ್ಲೋ ದೀಪ, ಆ ಲತೆಯಲ್ಲಿ ಅರಳಿರುವ ಕೆಂಪು ಗುಲಾಬಿಯು ಕಂಪ ಬೀರುತ್ತಿದೆ. ಆದರೆ ಕೆಂದಾವರೆ ಅಂತಿರೋ ನನ್ನ ಪ್ರೇಯಸಿ ಮುಖವಾಗಿ ಕೆಂಪಾಗಿದೆಯಲ್ಲ ದೀಪ, ನನ್ನಲ್ಲಿ ಮನಸ್ಸೆ. ಈ ಗಂಡಸರ ಹೇಗೆ ಮೊದಲು ಪ್ರೀತಿಸು ಪ್ರೀತಿಸು ಅಂತ ಬೆನ್ನತ್ತುವುದು, ಆನಂತರ ಪ್ರೀತಿಸಿದ ನಂತರ ನಿರ್ಲಕ್ಷ್ಯ ಮಾಡುದು. ಈ ಗಂಡಸರನ್ನ ನಂಬಲೇಬಾರದು. ಐ ಆಮ್ ವೆರಿ ಸಾರಿ ದೀಪ, ಸ್ವಲ್ಪ ಕೆಲಸವಿತ್ತು ಅದಕ್ಕೆ ತಡವಾಯಿತು. ಸಾರಿ ಕಣೆ. ಕಾಲೇಜ್ ಮುಗಿದು 1 ಗಂಟೆ ಆಯ್ತು. ಅದ್ಯಾವುದು ಮುಖ್ಯ ಕೆಲಸ ಇತ್ತು ನಿಮಗೆ? ಕಾಲೇಜ್ ಏನೋ ಮುಗಿದಿತ್ತು, ಆದ್ರೆ ಮುಖ್ಯವಾದ ಕೆಲಸವಿತ್ತು, ಅದಕ್ಕೆ ಲೇಟ್ ಆಯ್ತು ಅಂತ ಹೇಳಿ. ಅದೇ ಹೇಳಿದ್ನಲ್ಲ, ಅದು ಯಾವುದು ಮುಖ್ಯವಾದ ಕೆಲಸ, ಬಿಸಿನೆಸ್ ಕೆಲಸ ಇತ್ತು ಹೇಳಿ. ದೀಪ, ಸಮಯ ಬರಲಿ ನಾನೇ ಹೇಳುತ್ತೇನೆ. ನನ್ನ ಶ್ರೀಮಂತಿಕೆಗೆ ಕಾರಣ ಬಿಸ್ನೆಸ್, ಅದಕ್ಕೆ ಸ್ವಲ್ಪ ಸಮಯ ಮೀಸಲಾಗಿಡಲೇಬೇಕಾಗುತ್ತದೆ. ಅದೇ ಆ ಬಿಸ್ನೆಸ್ ಅದು ಯಾವುದು ಅಂತ ಕೇಳ್ತಾ ಇದ್ದೀನಿ. ಸಮಯ ಬಂದಾಗ ಹೇಳುತ್ತೇನೆ ಎಂದು ಹೇಳಲಿಲ್ಲವೇ ದೀಪ? ನಾನು ಏನೇ ಮಾಡಿದರೂ ನಮ್ಮಿಬ್ಬರ ಸುಂದರ ಭವಿಷ್ಯಕ್ಕಾಗಿ ಎಂದು ನಿನಗೆ ನೆನಪಿರಲಿ. ನಾನೊಂದು ಸುಂದರ ಲೋಕವನ್ನು ಕಟ್ಟುತ್ತಿದ್ದೇನೆ, ಅಲ್ಲಿ ನಾನೇ ಮಹಾರಾಜ, ನೀನೇ ಮಹಾರಾಣಿ. ಈಗಲಾದರೂ ಮುನಿಸ ಸರಸದಿ ಸವಿ ನುಡಿಯಲಾರೆ ಪ್ರಿಯೆ. ಸರಸ ಮಾಡುವ ಅರಸನೆ ನಿರ್ಲಕ್ಷ್ಯ ಮಾಡಿದಾಗ ನನಗೆ ಅದೆಷ್ಟು ಬೇಸರವಾಗುತ್ತದೆ ಹೇಳಿ. ನಿಮ್ಮ ಜೊತೆ ಕಾಲ ಕಳಿಬೇಕು, ಈ ನಿಮ್ಮ ಪ್ರೀತಿಯನ್ನು ಸಂಪೂರ್ಣ ಪಡೆಯಬೇಕೆಂಬ ಆಸೆ ಇತ್ತು. ಆದರೆ ಈಗ ನನಗೆ ತುಂಬಾ ಬೇಸರವಾಗಿದೆ. ದೀಪ, ಆಕಾಶದಲ್ಲಿರುವ ಕೋಟ್ಯಾಂತರ ನಕ್ಷತ್ರ ಒಳಪನ್ನೇ ಮೀರುವ ಧ್ರುವ ತಾರೆಯಂತೆ ಕಂಗೊಳಿಸುವ ನಿನ್ನ ಸೌಂದರ್ಯ ಸುದಿಯನ್ನು ಸವಿಯಲು ನನಗೂ ಕಾತುರ. ಈ ನಿನ್ನ ನಿರ್ಮಲ ಪ್ರೇಮಕ್ಕಾಗಿ ನನ್ನ ಸರ್ವಸ್ವವನ್ನೇ ಮುಡುಪಾಗಿಟ್ಟಿರುವೆ. ಪ್ರತಾಪ್, ನಿಮ್ಮ ಕಾಲೇಜಿನಲ್ಲಿ ರೂಪ ಎಂಬ ಯುವತಿನ ಕೊಲೆ ಮಾಡಿದರಂತೆ, ಅದು ನಿಜವೇ? ಹೌದು ದೀಪ, ರೂಪ ತುಂಬಾ ಒಳ್ಳೆಯ ಹುಡುಗಿ, ಅನ್ಯಾಯವಾಗಿ ಕೊಲೆ ಆಗಿ ಹೋದಳು. ಹೌದು, ಈ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ನಾನು ಶಂಕರ್ ಆಯಿಲ್ ಮೇಲೆ ಕೆಲಸ ಮಾಡ್ತಿದ್ದೀನಲ್ಲ, ಅಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಆ ಕೊಲೆ ಮಾಡಿದ್ದು ಆ ವಿಕ್ರಮ್ ಎಂಬ ಶಂಕೆ ಇದೆ ಅಂತೆ. ಇರಬಹುದು, ವಿಕ್ರಮ್ ತುಂಬಾ ಕೆಟ್ಟವನು. ಗಾಂಜಾ, ಅಭಿಮು ಅಂತ ಮಾದಕ ವಸ್ತುಗಳನ್ನು ಮಾರಾಟ ಮಾಡಿ ಯುವತಿಯರನ್ನು ಮಾದಕ ವಸ್ತುಗಳನ್ನ ವ್ಯಸನಿಗಳಾಗಿಸಿದ್ದಾನೆ. ಅಮಲಿನ ಮತ್ತಿನಲ್ಲಿ ಸುಂದರ ಯುವತಿಯರ ಶೀಲ ತೋರುತ್ತೇನೆಂದು ಕೇಳಿದ್ದೇನೆ. ಆ ವಿಷಯ ನಮಗೇಕೆ ದೀಪ? ಈಗ ನಿನಗೊಂದು ಸುಂದರ ಉಡುಗೊರೆ ತಂದಿರುವೆ, ಕಣ್ಣು ಮುಚ್ಚಿ ನಿಲ್ಲು. ಏನು ಉಡುಗೊರೆ ತಂದಿದ್ದೀರಾ? ನನಗೆ ಉಡುಗೊರೆ ಅಂದ್ರೆ ಪಂಚಪ್ರಾಣ. ಎಲ್ಲಿ ಕೊಡಿ ನೋಡೋಣ. ಕಣ್ಮುಚ್ಚಿ ನಿಂತರೆ ಮಾತ್ರ ಉಡುಗೊರೆ ಬಹುಮಾನ. ಹೌದು, ಪ್ರತಾಪ್, ಏನಿದು? ಇಂಥ ಉಡುಗೊರೆ ಯಾರಾದ್ರೂ ಕೊಡ್ತಾರಾ? ಇದೆಲ್ಲ ಮದ್ವೆ ಆದ ನಂತರ ಕೊಡ್ಬೋದಾಗಿತ್ತಲ್ಲ. ನನಗೂ ಗೊತ್ತು ದೀಪ, ಆದರೆ ನಿನ್ನ ಕೆಂಪು ತುಟಿಯನ್ನು ಮುದ್ದಿಸಿಯನ್ನು ಛೇದಿಸಿದಾಗ ಮುದ್ದಿಸದೆ ಹೇಗಿರಲಿ ಪ್ರಿಯೆ? ನನ್ನ ಮನ ತಣಿಸಲು ಹೊರಬರಲಿ ಒಂದು ಸುಂದರ ಮಧುರ ಗೀತೆ. ಲಾಕೊಂಡು ನಾಕುಜಿ ನಾಕನ
ರೂಪ ಪ್ರಮಾಣಬದ್ಧ ಅಂಗಾಂಗಗಳ ಅದ್ಭುತ ಚಲುವೆ. ಅಚ್ಚಳಿಯದೆ ಸವಿಯಾಗಿ ನಿಂತರೆ ಅವಳಿಂದ ಪಡೆದ ಸುಖ ಗಾಂಜಾ ಮತ್ತಿನಲ್ಲಿ ಸ್ವರ್ಗ ಸುಖವನ್ನೇ ತೋರಿದವಳು. ಎಚ್ಚೆತ್ತು ಕೂಡಲೇ ಪ್ರತಿಭಟಿಸಿ ಆಕ್ರೋಶದಿಂದ ನಮ್ಮನ್ನೇ ನುಂಗಲು ಅವಣಿಸಿದಳಲ್ಲ, ಅದೇ ಅವಳು ಮಾಡಿದ ದೊಡ್ಡ ತಪ್ಪು. ವಿಕ್ರಮ್ ಮತ್ತು ನಾನು ಎಷ್ಟೇ ತಡೆದರೂ ಕೇಳದೆ ಹೋದಾಗ ಕೊನೆಗೆ ಅವಳ ಸುಂದರ ಅಂಗಾಂಗಗಳ ಮರ್ತಿಸಿದ ಇದೇ ಕೈಗಳಿಂದ ಕತ್ತರಿಸಿ ಕೊಲ್ಲಬೇಕಾಯಿತು. ಆತ್ಮಹತ್ಯೆ ಎಂದು ಬಿಂಬಿಸಿದರು. ಪೊಲೀಸರ ಸಂಖ್ಯೆ ನನ್ನ ಬೆನ್ನ ಹಿಂದೆ ಸುಳಿದಾಡುತ್ತಲೇ ಇದೆ. ಅದು ಅಲ್ಲದೆ ಆ ವಿಕ್ರಮ್ ನಾನು ಕತ್ತರಿಸಿದ ದೃಶ್ಯವನ್ನು ಸೆರೆ ಹಿಡಿದು ನನ್ನನ್ನೇ ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆ. ಹೇಗಾದರೂ ಮಾಡಿ ಆ ಸಾಕ್ಷ್ಯಗಳನ್ನು ಡಿಲೀಟ್ ಮಾಡಲೇಬೇಕು. ಹೌದು, ದೀಪಾವಳಿಗೆ
ಈ ಕಥೆಯನ್ನು ಕೆಣಕಿದಳು? ಇದರಲ್ಲೇನಾದರೂ ಸಂಚಿರಬಹುದೇ? ದೀಪ ಪೊಲೀಸ್ ಇಲಾಖೆಗೆ ಸೇರಿದವಳೆ, ಅಥವಾ ರೂಪಾಳ ಸೋದರಿ? ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಹೆಜ್ಜೆ ಗುರುತು ಪಿಂಡದ ಸರಿದಾಡುವ ಸರ್ಪವೇ ದೀಪವಾಗಿದ್ದರೆ, ಆಗಿದ್ದಲ್ಲಿ ಪುಂಗಿಯ ನಾದದಲ್ಲಿ ಮೈ ಮರೆತಾಗಲೇ ಅದರ ವಿಷದ ಹಲ್ಲನ್ನು ಕಿತ್ತು ಬಿಸಾಡಲೇಬೇಕು. ಲೇ ದೀಪ, ನೀನು ಸೇಡಿನ ಸರ್ಪ ಆದರೆ ನಾನು ಗರುಡ ರಾಜ. ಆ ರೂಪದಂತೆ ನೀನು ಕೂಡ ಯಮಲೋಕ ಬಾಯನ್ನು ತಟ್ಟಲೇಬೇಕು.